ನನ್ನ ಎದುರು ಯುದ್ಧ ಮಾಡಲು ನಿಂತಿರುವ ಮಹಾರಥಿಯರನ್ನು ಒಮ್ಮೆ ನನಗೆ ಪರಿಚಯಿಸು. ಹಾಗೆ ಆಗಲಿ ಪಾರ್ಥ. ನೋಡು ಪಾರ್ಥ, ಬಲಭಾಗದಲ್ಲಿ ದುರ್ಯೋಧನ ಮತ್ತು ಅವನ 99 ಸಹೋದರರು ಇದ್ದಾರೆ. ಎಡಭಾಗದಲ್ಲಿ ನಿನ್ನ ಗುರುಗಳಾದ ದ್ರೋಣಾಚಾರ್ಯರು ಇದ್ದಾರೆ. ಮಧ್ಯದಲ್ಲಿ ಕುರುವಂಶದ ರಕ್ಷಕ ನಿನ್ನ ಪಿತಾಮಹ ಭೀಷ್ಮರು ಇದ್ದಾರೆ. ಅವರ ಆಶೀರ್ವಾದವನ್ನು ಪಡೆದು ಯುದ್ಧವನ್ನು ಶುರು ಮಾಡು ಪಾರ್ಥ. ಕೃಷ್ಣ ಕರುಣಾ ಸಿಂಧು ದೀನಬಂಧು ಆಪದ್ಬಾಂಧವ ಪಾಹಿ ಮಾಧವ, ಈ ಕುರುಕ್ಷೇತ್ರವನ್ನು ನೋಡು. ಇಲ್ಲಿ ನನಗೆ ಸೈನಿಕರು ಕಾಣುತ್ತಿಲ್ಲ. ಕಾಣುತ್ತಿರುವುದು ಸಂಬಂಧಿಕರು, ಬಂಧುಗಳು, ಮಿತ್ರರು, ಸಹೋದರರು. ಇವರೆಲ್ಲರನ್ನು ನೋಡುತ್ತಿದ್ದರೆ ನನ್ನ ಬುದ್ಧಿ ಮಂದವಾಗುತ್ತಿದೆ. ನನ್ನ ಕೈ ಕಾಲುಗಳು ನಡುಗುತ್ತಿದೆ. ನಾಲಿಗೆ ಒಣಗಿ ಹೋಗುತ್ತಿದೆ. ನನ್ನ ಗಾಂಧೀವ ಕೈಯಿಂದ ಜಾರಿ ಹೋಗುತ್ತಿದೆ. ಮಾಧವ, ಈ ಯುದ್ಧ ನನಗೆ ಬೇಡ. ಇವರ ಸಾವಿನ ಮೇಲೆ ನಾನು ನನ್ನ ರಾಜ್ಯಭಾರವನ್ನು ಮಾಡುವುದರಲ್ಲಿ ಯಾವ ವೈದ್ಯವೂ ಕಾಣುತ್ತಿಲ್ಲ. ಮಾಧವ, ಈ ಯುದ್ಧ ನನಗೆ ಬೇಡ. ಈ ಯುದ್ಧದ ಸಮಯದಲ್ಲಿ ಸಂಬಂಧ, ವ್ಯಾಮೋಹ ಯಾಕೋ ದೊರೆ ಈ ರೀತಿ ಯುದ್ಧದ ಭೂಮಿಯನ್ನು ಬಿಟ್ಟು ಹೋದರೆ ನಿನ್ನ ಶತ್ರುಗಳು ಹೇಳಿ ಎನ್ನುತ್ತಾರೆ. ನಿನ್ನ ಸೈನಿಕರು ನಿನ್ನ ವಂಶಕ ಅನ್ನುತ್ತಾರೆ. ಇದು ನಿನಗೆ ಸರಿಯೇ? ಹಿಡಿ ನಿನ್ನ ಗಾಂಧಿವ, ಬಾಣವನ್ನು ಹೂಡಿ ಯುದ್ಧವನ್ನು ಶುರು ಮಾಡು ಪಾರ್ಥ. ಆಗದು ಮಾಧವ, ಆಗದು. ಇಲ್ಲಿರುವ ಮಹಾರಥಿಯರನ್ನು ನೋಡು. ಭೀಷ್ಮರು, ದ್ರೋಣಾಚಾರ್ಯರು, ಸಾವಿರಾರು ಯೋಧರು. ಈ ಯುದ್ಧದಲ್ಲಿ ಸಾವಿರಾರು ಯೋಧರ ಮರಣ ಉಂಟಾಗುವುದು. ಅವರ ಕುಟುಂಬಗಳು ಅಳಿಸಿ ಹೋಗುವುದು, ವಿನಾಶವಾಗುವುದು, ಪರಂಪರೆ ನಾಶವಾಗುವುದು. ಈ ಹುಟ್ಟು ಸಾವು ಏನೋ ಇದು ಮಾಧವ. ಸಾವಂತೆ, ನೋವಂತೆ, ಆತ್ಮಕ್ಕೆ ಏನಂತೆ? ಪ್ರತಿ ಮರಣ ಹೊಸ ಜನನಕ್ಕೂ ಪಾರ್ಥ. ಮಾಧವ, ಏನು ಹೇಳುತ್ತಿರುವೆ? ನನಗೆ ಕಿಂಚಿತ್ತೂ ಅರ್ಥವಾಗುತ್ತಿಲ್ಲ. ದಯವಿಟ್ಟು ವಿವರಿಸಿ ಹೇಳು ಮಾಧವ. ನಿಷ್ಪ್ರಯೋಜಕವಾದ ನಂತರ ಮನುಷ್ಯನು ತನ್ನ ಮಲಿನ ಬಟ್ಟೆಗಳನ್ನು ಹೇಗೆ ಬದಲಾಯಿಸುತ್ತಾನೆ, ಹಾಗೆಯೇ ಸಾಕಾರಗೊಂಡ ಆತ್ಮವು ಮಡಿದ ದೇಹದಿಂದ ಹೊಸ ದೇಹವನ್ನು ಸೇರುತ್ತದೆ. ನೀನು, ನಾನು, ಪಿತಾಮಹ ಭೀಷ್ಮರು, ದ್ರೋಣಾಚಾರ್ಯರು, ನಾವು ಎಲ್ಲರೂ ಈ ಲೋಕಕ್ಕೆ ಮೊದಲೇ ಬಂದಿದ್ದೀವಿ. ಈಗಲೂ ಇದ್ದೀವಿ. ಮುಂದೆ ಬರುವ ಸಾಧ್ಯತೆ ಇದೆ. ಈ ನೆನಪು ನನಗೆ ಇದೆ, ಆದರೆ ನಿನಗೆ ಇಲ್ಲ. ಪ್ರತಿಯೊಬ್ಬರನ್ನು ಅವರ ಆತ್ಮದೊಂದಿಗೆ ಗುರುತಿಸು, ಅವರ ದೇಹದೊಂದಿಗೆ ಅಲ್ಲ. ಆತ್ಮಗಳು ಈ ಹುಟ್ಟು ಸಾವು ಎಂಬ ಸಂಸಾರ ಚಕ್ರದಿಂದ ಹೊರಬರಲು, ಮೋಕ್ಷ ಪಡೆಯಲು ಒಳ್ಳೆ ಕರ್ಮ ಮಾಡಬೇಕು, ದೇವರಿಗೆ ಶರಣಾಗಬೇಕು. ಅರ್ಥವಾಯಿತು ಮಧುಸೂದನ. ಆದರೂ ನಿನ್ನ ಮಾತನ್ನು ಕೇಳಿ ನಾನು ಯುದ್ಧ ಮಾಡಿದರೆ ಸಾವಿರಾರು ಯೋಧರ ಮರಣಕ್ಕೆ ಕಾರಣನಾಗುವೆ. ಅವರ ದೇಹಾಂತವನ್ನು ನಾನೇ ಮಾಡಬೇಕಾಗುತ್ತದೆ. ಮಾಧವ, ನನಗೇಕೆ ಬೇಕು ಈ ಕರ್ಮ? ನನಗೆ ಆ ನರಕವೇ ಬೇಡ. ಈ ಸ್ವರ್ಗ ನರಕ ಎಂದರೆ ಏನು ಮಾಧವ? ಅಯ್ಯೋ ಕ್ಷತ್ರಿಯನೇ, ನಿನ್ನ ಕೆಲಸವೇನು? ಧರ್ಮಕ್ಕಾಗಿ ಹೋರಾಡುವುದು. ನೀನು ಶ್ರದ್ಧೆಯಿಂದ ನಿನ್ನ ಧರ್ಮವನ್ನು ಮಾಡು. ಅದರ ಫಲ ಮತ್ತು ಫಲಿತಾಂಶದ ಬಗ್ಗೆ ಯೋಚಿಸಬೇಡ. ಅದು ನಿನ್ನ ಕೈಯಲ್ಲಿ ಇಲ್ಲ ಪಾರ್ಥ. ಯಾವ ಸ್ವರ್ಗ, ಯಾವ ನರಕ, ಯಾವ ಜನನ, ಯಾವ ಮರಣ
ಏನು, ಎಲ್ಲಿ, ಯಾಕೆ ಇದೆಲ್ಲರೂ ದೇವರು ಮೊದಲೇ ನಿಶ್ಚಯ ಮಾಡಿದ್ದಾನೆ. ಇದರ ಬಗ್ಗೆ ನೀನು ಯೋಚಿಸಬೇಡ. ನಿನ್ನ ಧರ್ಮವನ್ನು ಮಾಡಿ ಮೋಕ್ಷವನ್ನು ಪಡೆಯಲು ಹಿಡಿದಿಂದ ಗಾಂಧಿಗ. ಮಾಧವ, ನಿನ್ನ ಮಾತನ್ನು ಕೇಳಿ ನನ್ನ ಹೃದಯವು ಹಗುರವಾಗಿದೆ, ಗೊಂದಲಗಳು ಕಡಿಮೆಯಾಗಿದೆ. ಆದರೆ ಈ ವಿಷಯಗಳು ನಿನಗೆ ಹೇಗೆ? ಅಸಲಿಗೆ ನೀನು ಯಾರು? ನಿನ್ನ ನಿಜ ಸ್ವರೂಪವನ್ನು ಒಮ್ಮೆ ನನಗೆ ಪರಿಚಯಿಸು ಮಾಧವ. ಆಗಲಿ. ಮ್ಯೂಸಿಕ್ ಪರಮಾತ್ಮನೇ, ನಿನ್ನಲ್ಲಿ ನಾನು ನೂರಾರು ಸೂರ್ಯವನ್ನು ಕಾಣುತ್ತಿದ್ದೇನೆ, ನೂರಾರು ಚಂದ್ರನನ್ನು ಕಾಣುತ್ತಿದ್ದೇನೆ, ಸಾವಿರಾರು ತಾರೆಗಳು ತಾರಾಗ್ರಹಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿಯೇ ದೇವತೆಗಳು ಕಾಣುತ್ತಿದ್ದಾರೆ. ಈ ಸೃಷ್ಟಿಯ ಪ್ರತಿಯೊಂದು ಜೀವದ ಆತ್ಮವು ನಿನ್ನಲ್ಲಿ ಕಾಣುತ್ತಿದೆ, ನಿನ್ನ ಆತ್ಮ ಅದರಲ್ಲಿ ಕಾಣುತ್ತಿದೆ. ಮಾಧವನೇ, ನಿನ್ನ ಆರಂಭವು ನನಗೆ ತಿಳಿಯುತ್ತಿಲ್ಲ, ನಿನ್ನ ಅಂತ್ಯವು ನನಗೆ ಕಾಣುತ್ತಿಲ್ಲ. ನಿನ್ನ ಈ ವಿಶ್ವರೂಪವನ್ನು ಮಾಡಿದ ನನ್ನ ಜನ್ಮ ಪಾವನವಾಗಿದೆ. ಮಾಧವ, ದಯವಿಟ್ಟು ಈ ವಾಸ್ತವಿಕ ರೂಪಕ್ಕೆ ಮತ್ತೆ ಬಾ. ನನ್ನ ಸಾರಥಿಯಾಗಿ ನನಗೆ ಸರಿ ಮಾರ್ಗವನ್ನು ತೋರಿಸು. ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ.